ಬಂಧುಗಳೇ, ಈ ಒಂದು ವೇದಿಕೆ ಐತಿಹಾಸಿಕವಾಗಿರ್ತಕ್ಕಂಥ ವೇದಿಕೆ. ಈ ವೇದಿಕೆಯಲ್ಲಿ ನಿಮ್ಮ ಕಾರ್ಯಕ್ರಮ ಗೃಹಲಕ್ಷ್ಮಿ ಯೋಜನೆ ಜಾರಿ ಮಾಡುವ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ನಾಯಕರುಗಳಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಅಧ್ಯಕ್ಷರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಮತ್ತು ಎಲ್ಲ ನಮ್ಮ ಸಹೋದ್ಯೋಗಿಗಳು ಸೇರಿ ಗೃಹಲಕ್ಷ್ಮಿ ಯೋಜನೆಯನ್ನ ಲಕ್ಷಾಂತರ ಜನ ಕಾರ್ಯಕರ್ತರನ್ನ ಸೇರಿಸಿ ಇದೇ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ. ಮಾಡಿದ್ದೇವೋ ಇಲ್ವೋ? ಕೈ ಎತ್ತಿ ಹೇಳಬೇಕು. 2,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ವಿ. ಮಾಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಕೈ ಎತ್ತಬೇಕು. 2,000 ರೂಪಾಯಿ ಪ್ರತಿಯೊಬ್ಬ ಕುಟುಂಬದ ಯಜಮಾನಿಗೆ ನೇರವಾಗಿ ಅವಳ ಲೆಕ್ಕಕ್ಕೆ 2,000 ರೂಪಾಯಿ ಹಾಕ್ತಿವಿ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ. ಇಲ್ಲಿ ಯಾವಾಗ? ಮೇ ತಿಂಗಳಲ್ಲಿ, ಮೇ ಜೂನಲ್ಲಿ. ಈಗ ನಾವು ಮಾರ್ಚ್ ಅಲ್ಲಿ ಇದ್ದೇವೆ. ಆ ಉದ್ಘಾಟನೆ ಮಾಡಿ 6-7 ತಿಂಗಳಲ್ಲೇ ಪುನಃ ನಿಮ್ಮಲ್ಲಿ ಕರೆದಿದ್ದೀವಿ. ಯಾಕೆ ಅಂದ್ರೆ ಚುನಾವಣೆಗೆ ನಾವು ಹೋದಾಗ 2013ನೇ ಇಸ್ವಿನಲ್ಲಿ ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಮನೆ ಮನೆಗೆ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಚೆಕ್ ಅನ್ನು ಬರೆದಿದ್ರು. ನಾವು ಗ್ಯಾರಂಟಿ ಹೇಳ್ತೀವಿ, ನಮ್ಮ ಅಧಿಕಾರಕ್ಕೆ ಬಂದ ತಕ್ಷಣನೇ 2,000 ರೂಪಾಯಿ ನಿಮ್ಮ ಲೆಕ್ಕಕ್ಕೆ ಕೊಡ್ತೀವಿ ಅಂತ ಹೇಳಿ ನಿಮಗೆ ಭರವಸೆ ಕೊಟ್ಟು ಅವರಿಬ್ಬರು ಸಹಿ ಮಾಡಿದಂತ ಚೆಕ್ನ ಗ್ಯಾರಂಟಿಯನ್ನು ನಿಮಗೆ ತಲುಪಿಸಿದ್ವಿ. ಇದರ ಮೇಲೆ ನಂಬಿಕೆ ಭರವಸೆ ಇಟ್ಟು ನೀವೆಲ್ಲರೂ ನಮಗೆ 136 ಜನರನ್ನ ಗೆಲ್ಸಿಕೊಟ್ರಿ. ಸರ್ಕಾರ ಬಂದ ಮೇಲೆ ನಾವು ಬಂದ ತಕ್ಷಣನೇ 2,000 ರೂಪಾಯಿಯನ್ನ ಪ್ರತಿಯೊಬ್ಬ ಕುಟುಂಬದ ಯಜಮಾನಿಯ ಲೆಕ್ಕಕ್ಕೆ ನೇರವಾಗಿ ಡಿಬಿಟಿ ಮೂಲಕ ಬರ್ತಾ ಇದೆ. 2,000 ರೂಪಾಯಿ ಬರ್ತಾ ಇದೆಯಲ್ಲ? ಕೈ ಎತ್ತಿ ಬರೋರೆಲ್ಲ. ಈ ಕಡೆ ಇಲ್ಲಿ ಎಲ್ಲ ಕಡೆ 2,000 ಗ್ಯಾರಂಟಿ ಕೊಟ್ಟಿದ್ದು ಬರ್ತಾ ಇದೆಯಾ? ನಾವು ಹೇಳ್ದಂತೆ ನಡೆದಿದ್ದಾವ? ಹೇಳಿ, ಏನು ಕೇಳಿಸ್ತಾ ಇಲ್ಲ ಶಬ್ದ? ಕೊಟ್ಟಿದ್ದೀವಿ, ಅದು ಕೊಟ್ಟಾಯ್ತು. ಇದಾದ್ಮೇಲೆ ಮತ್ತೆ ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ಎಷ್ಟು? 10 ಕೆಜಿ ಅಕ್ಕಿನ. 10 ಕೆಜಿ ಅಕ್ಕಿ ಬದಲು ಕೇಂದ್ರದವ್ರಿಗೂ ನಮ್ಗೆ ಅಕ್ಕಿ ಕೊಡ್ಲಿಲ್ಲ, ಕೊಡ್ತೀವಿ ಅಂತ ಹೇಳಿ ಇವರು ಜನಾನುರಾಗಿ ಆಗ್ತಾ ಇದ್ದಾರೆ. ಮಹಿಳೆಯರು ಕೂಲಿನಲ್ಲಿ ಕೆಲಸಕ್ಕೆ ಹೋಗಬಾರ್ದು, ಇವ್ರಿಗೆ ಹೆಂಗಾದ್ರೂ ಮಾಡಿ ತೊಂದರೆ ಕೊಡ್ಬೋದು ಅಂತ ಹೇಳಿ ಕೇಂದ್ರದ ಬಿಜೆಪಿ ಸರ್ಕಾರದವರು ಮೊದಲು ಕೊಡ್ತೀವಿ ಅಕ್ಕಿನ ಅಂತ ಹೇಳಿ ಆಮೇಲೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು. ನಾವೇನು ಬಗ್ಗಲಿಲ್ಲ, ನಾವು ಮಾತು ಕೊಟ್ಟಿದ್ದೇವೆ ನಮ್ಮ ಜನರಿಗೆ, ನಮ್ಮ ಮಹಿಳೆಯರಿಗೆ ಅಂತ ಹೇಳಿ 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿಗೆ 1 ಕೆಜಿಗೆ 34 ರೂಪಾಯಿನಂತೆ ಸುಮಾರು 170 ರೂಪಾಯಿಯನ್ನ ಪ್ರತಿ ತಿಂಗಳು ಪ್ರತಿಯೊಂದು ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದ್ದೇವೆ. ನಿಮಗೆ ಬರ್ತಾ ಇದೆಯಲ್ವೋ? ಕೈ ಎತ್ತಿ ಹೇಳ್ಬೇಕು. ನೀವು ನಾನು ಹೇಳೋದು ಸುಳ್ಳಾದ್ರೆ ಇಲ್ಲ ಅಂತ ಹೇಳ್ಬೇಕು. ನಿಮ್ಮ ಲೆಕ್ಕಕ್ಕೆ ಬರ್ತಾ ಇದೆಯಲ್ಲ? ಇದಾದ ಮೇಲೆ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು 200 ರೂಪಾಯಿ ತನಕ, 200 ಯೂನಿಟ್ ತನಕ ವಿದ್ಯುತ್ ಶಕ್ತಿಯನ್ನ 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಹೇಳುವಾಗ ಏನ್ ಹೇಳಿದ್ರು? ಮಾದೇವಪ್ಪ, ನಿನಗೂ ಫ್ರೀ, ನನಗೂ ಫ್ರೀ, ಇವ್ರಿಗೂ ಫ್ರೀ, ಅವ್ರಿಗೂ ಫ್ರೀ ಅಂತ. 200 ಯೂನಿಟ್ನ ವಿದ್ಯುತ್ ಶಕ್ತಿಗೆ ಏನಾದ್ರೂ ನೀವು ದುಡ್ಡು ಕಟ್ತಾ ಇದ್ದೀರಾ ಈಗ? ಇಲ್ವೋ? ಕೈ ಎತ್ತಿ ಹೇಳ್ಬೇಕು. ಸೊ 200 ಯೂನಿಟ್ ವಿದ್ಯುತ್ ಶಕ್ತಿನ ನಿಮಗೆ ಕೊಡ್ತಾ ಇದ್ದೀವಿ ಫ್ರೀ ಆಗಿ. ಆಮೇಲೆ ಇನ್ನೊಂದು ಪ್ರಮುಖವಾದಂತ ವಿಷಯ, ಬಹಳಷ್ಟು ಜನ ಹೆಣ್ಣು ಮಕ್ಕಳು
ನಮ್ಮ ಹಳ್ಳಿಗಳಲ್ಲಿ ಕುಟುಂಬದ ನಿರ್ಬಂಧವೋ ಆರ್ಥಿಕ ಸಂಕಷ್ಟನೋ ಅಥವಾ ಅವ್ರಿಗೆ ಬೆಂಬಲ ಇಲ್ವೋ, ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ಹೋಬಳಿಯಿಂದ ಮತ್ತೊಂದು ಹೋಬಳಿಗೆ, ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ, ಒಂದು ಪ್ರಾಂತ ಮತ್ತೆ ಪ್ರವಾಸ ಮಾಡ್ತಕ್ಕಂಥ ಅವಕಾಶನೇ ಸಿಕ್ಕಿರ್ಲಿಲ್ಲ. ಕೆಲವರಿಗೆ ಬಸ್ ಚಾರ್ಜ್ ದುಡ್ಡೇ ಇರ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳು ಸರ್ಕಾರಿ ಬಸ್ಗಳಲ್ಲಿ ಯಾರು ಎಲ್ಲಿಗೆ ಬೇಕಾದ್ರೂ ಎಷ್ಟು ಸಾರಿನೂ ಫ್ರೀಯಾಗಿ ಓಡಾಡಬೇಕು ಅಂತ ಬಸ್ನಲ್ಲಿ ಹೆಣ್ಮಕ್ಳು ಫ್ರೀ ಕೊಟ್ಬಿಟ್ರು. ಕೊಟ್ಟಿದ್ದಾರೆ ಕೊಟ್ಟಿಲ್ವೋ? ನೀವೆಲ್ಲ ಓಡಾಡಿದಿರಲ್ಲ ಫ್ರೀಯಾಗಿ? ನೀವೆಲ್ಲ ಓಡಾಡಿದಿರಿ. ಇನ್ನೊಂದು ಪ್ರಮುಖವಾದಂತೂ 2023ನೇ ಇಸ್ವಿನಲ್ಲಿ ಯಾವ ಯುವಕರು ಡಿಗ್ರಿ ಡಿಪ್ಲೊಮೊ ಪಾಸ್ ಮಾಡಿದ್ದಾರೆ, 2 ವರ್ಷದ ಅವಧಿಗೆ ಡಿಗ್ರಿ ಮಾಡಿದವರಿಗೆ 2,000, ಡಿಪ್ಲೊಮೊ 3,000, ಡಿಪ್ಲೊಮೋರಿಗೆ 1,500 ಕೊಡ್ತೀವಿ ಅಂತ ಹೇಳಿ ಯುವ ನಿಧಿಯನ್ನ ಘೋಷಣೆ ಮಾಡಿ ಜಾರಿ ಮಾಡಿದ್ದೇವೆ. ನಾನು ಹೇಳುವಂತ ಉದ್ದೇಶ ರಾಜಕೀಯವನ್ನು ಇಟ್ಕೊಂಡು ಮಾತಾಡೋದಲ್ಲ. ಇದು ರಾಜಕೀಯ ಕಾರ್ಯಕ್ರಮವೂ ಅಲ್ಲ. ನಮ್ಮ ರಾಜ್ಯದ ಜನರು ಹಸುವಿನಿಂದ, ಬಡತನದಿಂದ, ಸಂಕಷ್ಟದಿಂದ ಯಾರು ನೋವಿನ ಬದುಕನ್ನು ಬದುಕಬಾರದು ಅಂತ ಹೇಳಿ ಸ್ವತಃ ನೋವನ್ನ, ಕಷ್ಟವನ್ನ, ಹಳ್ಳಿಯ ಬದುಕಿನ ಕಾರ್ಪಣ್ಯಗಳನ್ನು ಬಲ್ಲಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ ಸೇರಿ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಈ ಭರವಸೆಗಳನ್ನು ಕೊಟ್ಟಿದ್ವಿ. ಯಾವುದಾದ್ರೂ ಒಂದು ಸರ್ಕಾರ ಭಾರತ ದೇಶದಲ್ಲಿ ಇದೆ ಹೇಳಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೆಲವರು ಹೇಳ್ತಾ ಇದ್ದಾರೆ, ಇವರು ಕೊಟ್ಟಿದ್ದರಿಂದ ಅಭಿವೃದ್ಧಿ ಹಾಳಾಯ್ತು, ಹಾಗೆಲ್ಲ ಕೆಲಸ ಅಭಿವೃದ್ಧಿ ಆಗ್ತಾ ಇಲ್ವಾ? ನಮ್ಮ ವೆಂಕಟೇಶ್ ಅವರು ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಮಾಡ್ತಿರ್ತಕ್ಕಂಥ ಕೆಲಸ ರಾಜಕೀಯ ಪ್ರೇರಿತವಾದಂತಲ್ಲ. ನಮ್ಮ ಸಂವಿಧಾನದಲ್ಲಿ, ನಮ್ಮ ಸಂಪತ್ತಿನಲ್ಲಿ ಎಲ್ಲರಿಗೂ ಸಮನಾದ ಅವಕಾಶ ಸಿಗಬೇಕು, ಸಂಪತ್ತಿನ ವಿತರಣೆ ಆಗಬೇಕು, ಅಸಮಾನತೆ ಹೋಗಬೇಕು, ಸಮ ಸಮಾಜದ ನಿರ್ಮಾಣ ಆಗಬೇಕು ಅನ್ನುವ ಆಸೋತ್ತರಗಳನ್ನು ಇಟ್ಕೊಂಡು ನಮ್ಮ ಸಂವಿಧಾನ ನಮಗೆ ನಿರ್ದೇಶನವನ್ನು ಕೊಟ್ಟಿದೆ. ಸಂವಿಧಾನದ ನಿರ್ದೇಶನದ ಮೂಲಕ ಆಡಳಿತವನ್ನು ನಡೆಸಿ ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿ ಕಡೆಗೆ ಕೊಂಡೊಯ್ದು ಅಸಮಾನತೆಯನ್ನು ತೊಡೆದು ಬಡತನವನ್ನು ನಿವಾರಣೆ ಮಾಡಿ ಪ್ರತಿಯೊಂದು ಕುಟುಂಬವು ಸ್ವಾಭಿಮಾನದಿಂದ, ಘನತೆಯಿಂದ, ಗೌರವದಿಂದ ಸ್ವಾವಲಂಬಿ ಬದುಕನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಇಂಥ ಒಂದು ಐತಿಹಾಸಿಕವಾದಂಥ ಆರ್ಥಿಕ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಕೆಲವು ಮಹಿಳೆಯರು ಹೇಳಿದ್ರು, ನಮ್ಮ ಕೈನಲ್ಲಿ ಒಂದು ಕುಟುಂಬ ನಡ್ಸಕ್ ಆಗ್ತಿಲ್ವಲ್ಲಪ್ಪ ಸಿದ್ದರಾಮಪ್ಪ, ನೀನು ಇನ್ನೂ 10 ವರ್ಷ ಪುಣ್ಯಾತ್ಮ, ನಮ್ಮ ಬಡವನೆಲ್ಲ ಮೇಲೆತ್ತು ಅಭಿವೃದ್ಧಿ ಮಾಡುವಂತ ಇಲ್ಲಿ ಬಂದು ಹೇಳಿದ್ರು. ಇದನ್ನ ನೋಡಿದಾಗ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ, ನಮ್ಮ ಪಕ್ಷ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಪಕ್ಷ, ಸರ್ಕಾರ, ಸಿದ್ದರಾಮಯ್ಯವರ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ನಿರಂತರವಾಗಿ ರಾಜ್ಯದ ಪ್ರತಿಯೊಂದು ಕುಟುಂಬವು ಸ್ವಾವಲಂಬನೆಯಿಂದ ಬದುಕತಕ್ಕಂಥ ಅವಕಾಶಗಳನ್ನು ಮಾಡಿದ್ದೇವೆ. ನಾವು ನುಡಿದಂತೆ ನಡೆದಿದ್ದೇವೆ. ಏನ್ ಮಾಡಿದ್ದೇವೆ ಅದನ್ನ ಹೇಳ್ತಾ ಇದ್ದೇವೆ, ಏನ್ ಹೇಳಿದ್ವಿ ಅದನ್ನ ಮಾಡಿದ್ದೇವೆ. ನಿಜನ ಸುಳ್ಳು ಅಂತ ನೀವು ಹೇಳ್ಬೇಕು, ಕೈ ಎತ್ತಿ. ನಿಮ್ಗೆ ಏನ್ ಹೇಳಿದ್ದು ಅದು ಮಾಡಿದೀವಿ. ನಾವು ಏನ್ ಮಾಡಿದೀವಿ ಅದು ಹೇಳ್ತಾ ಇದ್ದೀವಿ, ಏನ್ ಹೇಳಿದ್ವಿ ಅದು ಮಾಡಿದೀವಿ. ನಾವು ನಿಮ್ಗೆ ಹೇಳಿದ್ದು ಮಾಡಿದ್ಮೇಲೆ ನೀವು ನಿಮ್ಮ ಪರವಾಗಿರ್ತಕ್ಕಂಥ ಸರ್ಕಾರದ ಪರವಾಗಿ, ನಾಯಕರ ಪರವಾಗಿ ನಿಮ್ಮ ಬೆಂಬಲವನ್ನ, ನಿಮ್ಮ ಸಹಕಾರವನ್ನ, ನಿಮ್ಮ ಆಶೀರ್ವಾದವನ್ನ ನೀಡುವುದರ ಮುಖಾಂತರ ನಮಗೆ ಆಶೀರ್ವಾದ ನೀಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಫಲಾನುಭವಿಗಳು ಬಂದು ಇದನ್ನ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ಸಹಕರಿಸಿದಿರಿ. ನಮ್ಮ ಜಿಲ್ಲಾ ಆಡಳಿತ ಕೇವಲ 3 ದಿನದಲ್ಲಿ ಇಂಥ ಒಂದು ಉತ್ತಮವಾದಂತಹ ಸಂಘಟನೆಯನ್ನು ಮಾಡಿದ್ದಾರೆ. ಅವರಿಗೆ ನನ್ನ ವತಿಯಿಂದ, ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ತಮಗೆ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.